ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಕಾಲಾಗ್ನಿ ಅಂದರೆ ಏನು, ಅದರ ಮಹತ್ವ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಮಹಾಕಲ್ಪದ ಸಮಯದಲ್ಲಿ ಪರಬ್ರಹ್ಮ ನಿರಾಕಾರ ಶಿವನು ಸೂರ್ಯನಲ್ಲಿ ಪ್ರವೇಶ ಮಾಡಿ ಒಂದು ಸಂಕಲ್ಪವನ್ನು ತೆಗೆದುಕೊಂಡು ಕಾಲಾಗ್ನಿಯನ್ನು ಹೊರಡಿಸುತ್ತಾನೆ. ಆ ಸಮಯದಲ್ಲಿ ಶಿವನಲ್ಲಿ ಎಷ್ಟು ಪವರ್ ಇರುತ್ತದೆಯೋ ಅಷ್ಟು ಕಾಲಾಗ್ನಿಯು ಉತ್ಪತ್ತಿಯಾಗುತ್ತದೆ. ಆ ಕಾಲಾಗ್ನಿಯು ಭಯಂಕರವಾಗಿರುತ್ತದೆ. ಇಂದಿನ ಸೂರ್ಯನಿಂದ ಬರುವಂತಹ ಅಗ್ನಿ ಸೂರ್ಯನಾರಾಯಣನ ಪವರಿಂದ ನಡೆಯುತ್ತಿದೆ. ಸೂರ್ಯನಾರಾಯಣನ ಕ್ರಿಯೇಟರ್ ವಿಷ್ಣು ಆಗಿದ್ದಾನೆ. ವಿಷ್ಣುವು ತನ್ನ ಸಂಕಲ್ಪದಿಂದ, ತನ್ನ ಆತ್ಮದಿಂದ ಪರಮ ಅಗ್ನಿಯ ಒಂದು ಸೆಲ್ಲನ್ನು ಸೂರ್ಯನಾರಾಯಣ ದೇವತೆಯಲ್ಲಿ ಹಾಕುತ್ತಾನೆ. ಆ ಒಂದು ಪರಮ ಅಗ್ನಿಯ ಸೆಲ್ಲಿಂದ ಸೂರ್ಯ ತನ್ನ ಕೆಲಸವನ್ನು ಮಾಡುತ್ತಾ ಹೋಗುತ್ತಿದ್ದಾನೆ. ಒಂದು ಪರಮ ಅಗ್ನಿಯ ಕಣದಿಂದ ಅನಂತಾನಂತ ಕಾಲದಿಂದಲೂ ಸೂರ್ಯನು ಉರಿಯುತ್ತಿದ್ದಾನೆ, ಅಗ್ನಿಯನ್ನು ಹೊರಸೂಸುತ್ತಿದ್ದಾನೆ. ಅದು ಕಾಲಾಗ್ನಿಯಲ್ಲ, ಅದು ಪರಮ ಅಗ್ನಿಯಿಂದ ಉತ್ಪನ್ನವಾದಂಥದ್ದು. ಶಿವನು ಸೂರ್ಯನಲ್ಲಿ ಪ್ರವೇಶ ಮಾಡಿದಾಗ, ಅಂದರೆ ಶಿವನಲ್ಲಿ ಒಂದು ಕಲಾದ ಪರಂ ಲೈಟ್ ಇದೆ, ಅಂದರೆ ಒಂದು ಕಲಾದ ಪರಮ ಅಗ್ನಿಯು ಇದೆ. ಆ ಒಂದು ಕಲಾದ ಕಾಲಾಗ್ನಿಯು ಬಹಳ ಭಯಂಕರವಾಗಿರುತ್ತದೆ. ಇನ್ನು ಮಹಾಕಾಲ ಪ್ರಳಯದಲ್ಲಿ ಮಹಾಕಾಲ ಅಗ್ನಿಯು 10 ಕಲಾದ ಅಗ್ನಿ ಆಗಿರುತ್ತದೆ. ಏಕೆಂದರೆ ಮಹಾಶಿವನು ತನ್ನ ಪರಂಧಾಮದಲ್ಲಿ ಒಂದು ಸಂಕಲ್ಪವನ್ನು ಹಾಕಿ ಮಹಾಕಾಲ ಅಗ್ನಿಯನ್ನು ಸೃಷ್ಟಿ ಮಾಡುತ್ತಾನೆ. 10 ಕಲಾದ ಪರಂ ಲೈಟ್ನ ಅಗ್ನಿ ಅದು ಅತ್ಯಂತ ಪವರ್ಫುಲ್ ಆದಂತಹ ಅಗ್ನಿ ಆಗಿರುತ್ತದೆ. ಅದು ಒಂದು ಸೆಕೆಂಡಿನಲ್ಲಿ ಎಲ್ಲವನ್ನು ಸುಟ್ಟು ಭಸ್ಮ ಮಾಡಬಲ್ಲದು. ಕಾಲಾಗ್ನಿಯು ಒಂದು ಪ್ರಕಾರದ ಅಗ್ನಿಯಾಗಿದ್ದು ಅದು ಅತಿ ಭಯಂಕರವಾದಂತಹ ಅಗ್ನಿಯಾಗಿರುತ್ತದೆ. ಉದಾಹರಣೆಗೆ ಕಲ್ಪ ಪ್ರಳಯದಲ್ಲಿ ವಿಷ್ಣುವು 12 ಸೂರ್ಯರಲ್ಲಿ ಪ್ರವೇಶ ಮಾಡಿ 12 ಸೂರ್ಯರ ತಾಪವನ್ನು ಹೊರಸೂಸುತ್ತಾನೆ. ಕಾಲಾಗ್ನಿಯ 12 ಪಟ್ಟು ಹೆಚ್ಚು ಕಾಲಾಗ್ನಿಯನ್ನು ಸೂಸುವಂತಹ ಅಗ್ನಿಯಾಗಿರುತ್ತದೆ. ಇದರಿಂದ ಭೂಲೋಕ, ಭೋರ್ಲೋಕ, ಸ್ವರ್ಗಲೋಕ ಎಲ್ಲವೂ ಸುಟ್ಟು ಭಸ್ಮವಾಗುತ್ತದೆ. ಅವೆಲ್ಲವೂ ಸೂಕ್ಷ್ಮವಾಗಿದ್ದು ಭೂಮಿಯು ಸ್ಥೂಲವಾಗಿದ್ದರೂ ಸಹ ಇಲ್ಲಿಯೂ ಎಲ್ಲವೂ ಸುಟ್ಟು ಭಸ್ಮವಾಗುತ್ತದೆ. ಇಷ್ಟೇ ಅಲ್ಲದೆ ಭೂಮಿಯಿಂದ ಕೆಳಗಿರುವಂತಹ 7 ಪಾತಾಳ ಲೋಕಗಳು ಸಹ ಸುಟ್ಟು ಭಸ್ಮವಾಗುತ್ತವೆ. ಪ್ರತಿಯೊಂದು ಸ್ಥೂಲ ತತ್ವವು ಒಂದು ಸೆಕೆಂಡಿನಲ್ಲಿ ಸುಟ್ಟು ಭಸ್ಮವಾಗುತ್ತದೆ. ಭೂಮಿಯ ಕೆಳಗಿರುವಂತಹ ರೌರವ ನರಕಗಳು ಅವು ಕಲ್ಲಿನಂತಹ ಲೋಕವಾಗಿರುತ್ತವೆ. ಅಂತಹ ಕಲ್ಲುಗಳನ್ನು ಸಹ ಈ ಕಾಲಾಗ್ನಿಯು ಸುಟ್ಟು ಭಸ್ಮ ಮಾಡುತ್ತದೆ. ಭಸ್ಮ ಮಾಡುವುದು ಎಂದರೆ ಎಲ್ಲವನ್ನು ಅಗ್ನಿ ತತ್ವದಲ್ಲಿ ಪರಿವರ್ತನೆ ಮಾಡುವುದು ಎಂದರ್ಥ. ಇಂತಹ ಒಂದು ಪವರ್ಫುಲ್ ಅಗ್ನಿಯನ್ನೇ ಕಾಲಾಗ್ನಿ ಎನ್ನುತ್ತೇವೆ. ಈ ಕಾಲಾಗ್ನಿಯು ಸಮಯವನ್ನು ಸಹ ಸಮಾಪ್ತಿ ಮಾಡುತ್ತದೆ. ಕಲ್ಪ ಪ್ರಳಯದಲ್ಲಿ ಅದನ್ನು ನಾವು ಕಾಲಾಗ್ನಿ ಅನ್ನುವುದಿಲ್ಲ. ಆದರೆ ಮಹಾಕಾಲ ಪ್ರಳಯದಲ್ಲಿ ಸಂಪೂರ್ಣ ಮಹಾಬ್ರಹ್ಮಾಂಡದ ಸಮಯ ಸಮಾಪ್ತಿಯಾದಾಗ ಅದನ್ನು ಕಾಲಾಗ್ನಿ ಎನ್ನುತ್ತೇವೆ. ಕಾಲ ಎಂದರೆ ಸಮಯ, ಅದು ಸಮಯವನ್ನು ಸುಟ್ಟು ಭಸ್ಮ ಮಾಡುತ್ತದೆ. ಹೀಗಾಗಿ ಅದನ್ನು ಕಾಲ ಅಗ್ನಿ ಅನ್ನುತ್ತೇವೆ. ಏಕೆಂದರೆ ಕಾಲ ಅಂದರೆ ಅದರ ಅರ್ಥ ಗತಿ, ಕಾಲ ಅಂದರೆ ಪವರ್, ಕಾಲ ಎಂದರೆ ಸಮಯ ಎಂತಲೂ ಸಹ ಅರ್ಥೈಸಿಕೊಳ್ಳಬಹುದು. ಇದರಂತೆ ಪರಂ ಮಹಾಕಾಲ ಅಂದರೆ ಯೂನಿವರ್ಸನ್ನು ಸಹ ಸುಟ್ಟು ಭಸ್ಮ ಮಾಡುವಂತಹ ಪರಮ ಮಹಾಕಾಲ ಅಗ್ನಿ ಇನ್ನು ಮುಂದುವರೆದಂತೆ 100 ಕಲಾದ ಪವರ್ ಉಳ್ಳಂತಹ ಮಹಾಕಾಲ ಅಗ್ನಿ ಮಲ್ಟಿವರ್ಸನ್ನು ಸುಟ್ಟು ಭಸ್ಮ ಮಾಡುತ್ತದೆ. ಅಂದ ಮೇಲೆ ಇದು ಎಷ್ಟು ಪವರ್ಫುಲ್ ಆದಂತಹ ಅಗ್ನಿ, 100 ಕಲಾದ ಮಹಾಕಾಲ ಅಗ್ನಿ. ಅದರಲ್ಲಿ ಒಂದು ಸಂಕಲ್ಪವನ್ನು, ಅಂದರೆ ಸಂಪೂರ್ಣ ಯೂನಿವರ್ಸ್ ಸುಟ್ಟು ಭಸ್ಮವಾಗಲಿ ಅಥವಾ ಸಂಪೂರ್ಣ ಗ್ಯಾಲಕ್ಸಿಯು ಭಸ್ಮವಾಗಲಿ, ಬ್ರಹ್ಮಾಂಡ ಸಂಪೂರ್ಣ ಮಲ್ಟಿವರ್ಸನ್ನು ಸುಟ್ಟು ಭಸ್ಮ ಮಾಡಲಿ
ಎಂಬ ಒಂದು ಸಂಕಲ್ಪ ಅದರ ಒಳಗಿನಿಂದ ಹಾಕಲಾಗಿರುತ್ತದೆ. ಹೀಗಾಗಿ ಒಂದು ಕ್ಷಣದಲ್ಲಿ ಎಲ್ಲವೂ ಸುಟ್ಟು ಭಸ್ಮವಾಗಿ ಬಿಡುತ್ತದೆ. ಸಂಕಲ್ಪದಿಂದ ಉತ್ಪನ್ನವಾದಂತಹ ಅಗ್ನಿಯು ಬಹಳ ಪವರ್ಫುಲ್ ಆಗಿರುತ್ತದೆ. ಅದು ಎಲ್ಲವನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತದೆ. ಹೀಗಾಗಿ ಅದನ್ನು ಸಮಯದ ಅಗ್ನಿ, ಕಾಲ ಅಗ್ನಿ ಎನ್ನಲಾಗುತ್ತದೆ. ಎಲ್ಲವನ್ನ ಸುಟ್ಟು ಭಸ್ಮ ಮಾಡುವುದು ಅಗ್ನಿಯ ಗುಣವಾಗಿದೆ. ಕೇವಲ ಅಗ್ನಿ ಸಹ ಅನ್ನಬಹುದು. ಆದರೆ ಕಾಲ ಅಗ್ನಿ ಎಂದರೆ ಕಾಲವನ್ನು ಸಮಾಪ್ತ ಮಾಡುವಂತಹ ಅಗ್ನಿಯಾಗಿರುತ್ತೆ. ಅದುವೇ ಮಹಾಕಾಲ ಅಗ್ನಿಯಾಗಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.